ಯಾವುದೇ ವ್ಯಕ್ತಿಗಾದರೂ ಅಷ್ಟೇ ನಾವು ತೋರಿಸುವಂತಹ ಪ್ರೀತಿಗೆ ನಮಗೆ ಅಷ್ಟೇ ಪ್ರೀತಿ ವಾಪಸ್ ಸಿಗತ್ತೆ ಅನ್ನೋದು ಯಾವಾಗಲೂ ಕೂಡ ಇಲ್ಲ. ಆದರೆ ನಾವು ತೋರಿಸುವ ಪ್ರೀತಿಗೆ ಅದಕ್ಕಿಂತ ಜಾಸ್ತಿ ಪ್ರೀತಿ ತೋರಿಸೋದು ಈ ಮೂಕ ಪ್ರಾಣಿಗಳಿಂದ ಮಾತ್ರ ಸಾಧ್ಯ. ಇವತ್ತು ನಾನು ನಿಮಗೆ ತೋರಿಸ್ತಿರುವಂತಹ ಜಾಗ ಗೋಸ್ವರ್ಗ. ಸ್ವಚ್ಛಂದವಾಗಿ ತಿರುಗಾಡ್ತಾ ನಾವು ತೋರಿಸುವಂತಹ ಪ್ರೀತಿಗೆ ಅಷ್ಟೇ ಪ್ರೀತಿಯನ್ನು ನೀಡುವಂತಹ ಮುಗ್ಧ ಗೋವುಗಳ ಸ್ವಚ್ಛಂದ ಸ್ವರ್ಗ ಇದು ಗೋಸ್ವರ್ಗ. ಇವತ್ತು ನಾವು ಗೋಸ್ವರ್ಗದಲ್ಲಿದ್ದೀವಿ. ಬನ್ನಿ, ಹೇಗಿತ್ತು, ಏನೇನು ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಗೋಸ್ವರ್ಗ ಅಂದಮೇಲೆ ಗೋವುಗಳೇ ಇರುತ್ತೆ. ಸೊ ನಾನು ನಿಮಗೆ ಎಷ್ಟು ಗೋವುಗಳಿದೆ ಏನೇನು ಅಂತ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ನಾವು ಮನೆಯಿಂದ ಒಂದು 3-3:15 ಟೈಮ್ಗೆ ಹೊರಟಿದ್ದು. ಇದು ನಮ್ಮ ರೂಟ್, ಸಿದ್ದಾಪುರ ರೂಟ್, ಬಡಾಳ್ ಕುಮಟಾ ಟು ಸಿದ್ದಾಪುರ ರೂಟ್. ಇದು ನಾವಿಲ್ಲಿ ಹೋಗ್ತಾ ಇರೋದು ಬೇಡ್ಕಣಿ ಅಂತ ಊರು. ಇಲ್ಲಿ ಶನೀಶ್ವರ ಮತ್ತು ಆಂಜನೇಯ ದೇವಸ್ಥಾನ ಇದೆ. ಸಿದ್ದಾಪುರದಲ್ಲಿ ಇರೋದು ತುಂಬ ಫೇಮಸ್ ಶನೀಶ್ವರ ದೇವಸ್ಥಾನ. ಯಾಕೋ ಗೊತ್ತಿಲ್ಲ, ಒಂದು ವರ್ಷದಾಯ್ತೇನೋ ಶನೀಶ್ವರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಂಗೆ ಆಗ್ತಾನೇ ಇಲ್ಲ. ಅದಕ್ಕೋಸ್ಕರ ಇವತ್ತೇನಾದರೂ ಓಪನ್ ಇರುತ್ತಾ ನೋಡೋಣ ಅಂಥೇಳಿ ನಾವು ಶನೀಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಶನೀಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಆದರೆ ನನಗೆ ಇವತ್ತು ಕೂಡ ಶನೀಶ್ವರ ದೇವಸ್ಥಾನಕ್ಕೆ ಹೋಗೋಂಥ ಅದೃಷ್ಟ ಬಂದಿಲ್ಲ. ಆ ದೇವರು ನನ್ನ ಕರೆಸ್ಕೊಂಡಿಲ್ಲ. ದೇವಸ್ಥಾನದ ಬಾಗಿಲು ಹಾಕಿತ್ತು. ಏನೇ ಆಗಲಿ ದೇವಸ್ಥಾನದ ಬಾಗಿಲು ತನಕನಾದರೂ ಹೋಗೋಕ್ಕೆ ಆಯ್ತಲ್ಲ ಅಂಥೇಳಿ ದೇವಸ್ಥಾನದ ಹೊರಗಡೆಯಿಂದನೇ ನಮಸ್ಕಾರ ಮಾಡಿ ಹಾಗೆ ಮತ್ತೆ ನಾವು ವಾಪಸ್ ಬಂದ್ವಿ. ಇದು ಮೇನ್ ರೋಡಿಂದ ಗೋಸ್ವರ್ಗದ ಎಂಟ್ರೆನ್ಸ್. ಇದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೇನೋ ಅಷ್ಟೇ. ಈ ರೋಡಿನ ಎಂಡ್ಗಿರೋದೇ ಬಾನ್ಕುಳಿ ಮಠ. ಅದೇ ಬಾನ್ಕುಳಿ ಮಠದಲ್ಲಿ ಮಾಡಿರೋದು ಗೋಸ್ವರ್ಗ. ಬಾನ್ಕುಳಿ ಮಠದಲ್ಲಿ ಶ್ರೀರಾಮಚಂದ್ರ ದೇವರಿರೋದು, ಹಾಗೆಯೇ ಈ ಸ್ವಚ್ಛಂದವಾದ ಗೋಸ್ವರ್ಗ ಇರೋದು ಕೂಡ ಅಲ್ಲೇನೆ. ಇಲ್ಲಿ ಒಳಗಡೆ ಶ್ರೀರಾಮ ದೇವರಿರೋದು, ಶ್ರೀರಾಮ ದೇವರ ಸನ್ನಿಧಿ ಸ್ವಲ್ಪ ಒಳಗಡೆ ಹೋದರೆ ಕಾಣಿಸುತ್ತೆ. ಈ ಕಡೆ ಹೋದರೆ ಗೋಸ್ವರ್ಗ ಇರೋದು. ನಮ್ಮನ್ನು ವೆಲ್ಕಮ್ ಮಾಡೋಕ್ಕೆ ಗೋವುಗಳೇ ಬರ್ತಾ ಇದ್ವು. ತುಂಬ ಖುಷಿ ಆಯಿತು. ಈಗ ನಾವು ಒಳಗಡೆ ಹೋಗ್ತಿರೋದು ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಹೊರಗಡೆ ಏನೋ ಕೆಲಸ ಆಗ್ತಿತ್ತು. ಇದು ಲೋಕಾರ್ಪಣೆ ಆಗಿರೋದು ದಿನಾಂಕ 6/2/2019 ಬುಧವಾರದಂದು. ಇದರ ಮಧ್ಯೆ ಗೋತೀರ್ಥ ಸರೋವರ ಅಂತ ಇದೆ. ಇಲ್ಲಿ 7 ನದಿಗಳ ನೀರನ್ನು ಹಾಕಿ ಇಲ್ಲಿ ಮಾಡಿದ್ದಾರೆ. ಈ ಗೋಸ್ವರ್ಗವನ್ನು ಶ್ರೀರಾಮಚಂದ್ರಪುರ ಮಠ ನಡೆಸ್ತಾ ಇರೋದು. ಇಲ್ಲಿಂದ ಸ್ಟಾರ್ಟಿಂಗ್. ಇಲ್ಲಿ ನಾವು ನೋಡೋದು ಒಂದು ವಿಶೇಷ ಏನಂದರೆ ಇಲ್ಲಿರುವಂತಹ ಯಾವ ದನಗಳನ್ನು ಕೂಡ ಕಟ್ಟಾಕಲ್ಲ. ಒಂದೆರಡು ಕಟ್ಟಿರುತ್ತೆ, ಕೆಲವೊಂದಷ್ಟು ಕಟ್ಟಿರುತ್ತೆ. ಯಾಕೆಂದರೆ ಅದಕ್ಕೇನಾದರೂ ಹುಷಾರಿರಲ್ಲ, ಅದಕ್ಕೆ ಆರೈಕೆ ಆಗ್ತಾ ಇರುತ್ತೆ, ಆ ಉದ್ದೇಶದಿಂದ ಕಟ್ಟಿರ್ತಾರೆ. ಇನ್ನು ಕೆಲವು ಪೂಜೆ ಆಗುತ್ತೆ ಒಂದು ಪ್ಲೇಸಲ್ಲಿ, ಆ ಪೂಜೆ ಆಗುವಂತಹ ಸ್ಥಳದಲ್ಲಿ ಮಾತ್ರ ಕಟ್ಟಿರ್ತಾರೆ. ಅದು ಬಿಟ್ಟು ಮಿಕ್ಕಿರೋ ಎಲ್ಲ ದನ ಕರುಗಳು ಎಲ್ಲ ಕೂಡ ಸ್ವಚ್ಛಂದವಾಗಿ ತಮಗೆ ಯಾವ ಪ್ಲೇಸಿಗೆ ಹೋಗಬೇಕು ಆ ಪ್ಲೇಸಿಗೆ ಹೋಗಿ ಆರಾಮಾಗಿ ಓಡಾಡಿಕೊಂಡು ಇರುತ್ತೆ. ಇದನ್ನು ಕಟ್ಟಿರುವಂತಹ ಉದ್ದೇಶ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಇದಕ್ಕೆ ಪೂಜೆ ಆಗುತ್ತೆ, ಅದಕ್ಕೋಸ್ಕರ ಕಟ್ಟಿದ್ದು. ನೋಡಿ, ಇಲ್ಲಿ ನೀವೆಲ್ಲಾದರೂ ಬಂದರೆ ಸೇವೆಗಳನ್ನು ಕೂಡ ಮಾಡಿಸ್ಬೋದು. ಯಾವ ರೀತಿ ಸೇವೆ ಇದೆ ಅಂತ ಕೂಡ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಇಲ್ಲಿರುವಂತಹ ಪ್ರತಿಯೊಂದು ಕೂಡ ದೇಶೀಯ ಹಸುಗಳೇ ಆಗಿದೆ. ನೋಡಿ ಹಿಂಗಿದೆ ಒಂದೊಂದು ಅಂತ. ಆದರೆ ನಂಗೆ ಅನಿಸಿದ್ದೇನು ಅಂದರೆ ಈ ಎಲ್ಲದೂ ಒಟ್ಟಿಗೆ ಅದಕ್ಕೆ
ಹುಲ್ಲನ್ನು ಹಾಕಿರ್ತಾರೆ ಅಲ್ವಾ ಎಲ್ಲದಕ್ಕೂ. ಈ ಬಲಿಷ್ಠವಾಗಿರುವಂಥ ಹೋರಿಗಳೆಲ್ಲ ಅಕ್ಕಪಕ್ಕ ಚಿಕ್ಕ ಚಿಕ್ಕದನ್ನೆಲ್ಲ ತಳ್ಳ ಹಾಕ್ಕೊಂಡು ಎಲ್ಲದೂ ತಿಂದ್ಬಿಡುತ್ತೆ ಅದೇ ಅಂತ ಅನಿಸ್ತು ನನಗೆ. ಇದು ನೋಡಿ ಹೆಂಗಿದೆ ಅಂದರೆ ನೋಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಆದರೆ ನಾವು ಮುಟ್ಟಿದ್ರೆ ಅದು ಏನೂ ಮಾಡ್ತಿಲ್ಲಾಗಿತ್ತು, ಯಾಕೆಂದರೆ ತುಂಬ ಜನ ಬಂದು ಹೋಗಿ ಮಾಡ್ತಾ ಇರ್ತಾರೆ ಅಲ್ವಾ. ಪ್ರಾಣಿಗಳಿಗೂ ಮನುಷ್ಯರ ಸಲಿಗೆ ಇತ್ತು, ಅದಕ್ಕೋಸ್ಕರ ನಾವು ಮುಟ್ಟಿದ್ರೆ ಏನೂ ಮಾಡ್ತಿಲ್ಲಾಗಿತ್ತು. ಇಲ್ಲಿ ನೋಡಿ ಇವನು ನನ್ನ ತಂಗಿ ಗಂಡ. ಇವನಿಗೆ ಗೋವು ದನ ಕರುಗಳಂದರೆ ತುಂಬ ಇಷ್ಟ ಆಯಿತಾ. ಎಲ್ಲೇ ರೋಡಲ್ಲಿ ಹೋಗ್ಬೇಕಿದ್ರೂ ಯಾವುದೇ ದನ ಸಿಕ್ಕಿದ್ರೂ ಅದ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅದಕ್ಕೊಂದು ಸ್ವಲ್ಪ ಚೆನ್ನಾಗಿ ಪ್ರೀತಿ ಮಾಡಿಕೊಂಡು ಬರ್ತಾನೆ. ಅವನಿಗಂತೂ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ದನಗಳು ಅಷ್ಟೇ, ಅವನು ಕೂಡ ತುಂಬ ಪ್ರೀತಿ ಮಾಡ್ಕೊತಿತ್ತು. ನೋಡಿ ಹಿಂಗೆ ಕೈಯೆಲ್ಲ ನೆಕ್ಕಿ ನಮಗೊಂದು ಸ್ವಲ್ಪ ಭಯ ಆಗುತ್ತೆ, ಬಟ್ ಅವನಿಗೆ ಆ ಥರದ್ದೇನು ಭಯ ಇಲ್ಲ. ಆರಾಮಾಗಿ ಕೈ ಕೊಟ್ಟರೆ ದನ ಕೈಯನ್ನು ಕೂಡ ನೆಕ್ತಾ ಇತ್ತು. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ತುಂಬ ಖುಷಿಯಾಗುತ್ತೆ. ಈ ಪುಟ್ಟ ಕರು ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ ಹೆಂಗೆ ಕುಣಿತಾ ಇದೆ. ಪಾಪ ಅದಕ್ಕೆ ಹೆದರಿಕೆ ಆಗಿನೂ ಕುಣಿಯುತ್ತೆ, ಬಟ್ ನಮ್ಗೆ ಅದನ್ನು ನೋಡಿ ಖುಷಿ ಆಗ್ತಾಯಿತ್ತು. ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಕೌಸ್ತುಭನೂ ಇದ್ದ ಅಲ್ವಾ, ಅವನಿಗೂ ಇಷ್ಟ ಆಗ್ತಿತ್ತು ಇದ್ರ ಜೊತೆ ಆಟ ಆಡೋದು. ಸೊ ಇದ್ರ ಜೊತೆ ಆಟ ಆಡಿ ಒಂದಷ್ಟು, ಆಮೇಲೆ ಅದ್ರ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ಜಾಸ್ತಿ ಟೈಮ್ನ ನಾವು ಈ ಪುಟ್ಟ ಕರು ಜೊತೆನೇ ಕಳೆದ್ವಿ. ನೋಡಿ ಈ ದನಗಳ ಮಧ್ಯೆ ಇದು ಯಾವುದೋ ಒಂದು ಕುದುರೆ ಬೇರೆ ಇತ್ತು, ಗೊತ್ತಿಲ್ಲ ಕುದುರೆ ಎಲ್ಲಿಂದ ಬಂದಿದೆ ಏನು ಅಂತ. ಪುಟ್ಟು ಮರಿ ಆಗಿತ್ತು, ಆದರೆ ಅದನ್ನು ಮುಟ್ಟಕ್ಕೆ ಹೋಗಿದ್ರೆ ಮಾತ್ರ ಕಚ್ಚಕ್ಕೆ ಬರ್ತಿತ್ತು ಆಯಿತಾ. ನೋಡಿ ಹೆಂಗೆ ಬಾಯಿ ಕಳ್ಕೊಂಡೇ ಬರುತ್ತೆ ಅದನ್ನು ಮುಟ್ಟೋದು. ಅದು ಬೇರೆ ಹುಲ್ಲು ಬೇರೆ ತಿಂತಾ ಇತ್ತಲ್ವ, ಅದಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಮುಟ್ಟೋಣ ಅಂತ ಹೋದ್ರೂ ಕಚ್ಚಕ್ಕೆ ಬರ್ತಿತ್ತದು. ನಾವು ಬಂದಿರೋದು ಸಂಜೆ ಟೈಮ್ ಆಗಿದ್ದಕ್ಕೆ ಎಲ್ಲ ದನ ಕರುಗಳಿಗೂ ಮೇವು ಹಾಕೋ ಸಮಯ ಆಗಿತ್ತು ಅಂತ ಅನಿಸುತ್ತೆ. ಅದಕ್ಕೆ ಎಲ್ಲ ದನ ಕರುಗಳು ಕೂಡ ಹುಲ್ಲನ್ನು ತಿಂತಾ ಇದ್ವು. ಎಲ್ಲ ಕೂಡ ದೇಶೀಯ ಹಸುಗಳೇ ಇಲ್ಲಿರೋದು. ತುಂಬ ಚೆನ್ನಾಗಿದೆ. ಒಂದು 750 ಟೋಟಲ್ ಆಗಿ ದನ ಕರುಗಳಿರೋದು. ತುಂಬ ಚೆನ್ನಾಗಿದೆ. ಈ ಗೋಸ್ವರ್ಗದಲ್ಲಿ 1 ತಿಂಗಳ ಕರುವಿನಿಂದ 1 ವರ್ಷದವರೆಗಿನ ಕರುಗಳನ್ನು ಒಂದು ಕಡೆ ಸೇರಿಸಿ ಇಟ್ಟಿದ್ದಾರೆ. ಅಲ್ಲಿ ಕೂಡ ನಾವು ಒಳಗಡೆ ಹೋಗಿ ಮಕ್ಕಳು ಆ ಕರುಗಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅವಕಾಶ ಇದೆ. ಅದು ಬಿಟ್ಟರೆ ಇನ್ನೆಲ್ಲೂ ನಾವು ಆಚೆ ಒಳಗಡೆ ಹೋಗೋಕ್ಕಾಗಲ್ಲ. ಆಚೆಯಿಂದನೇ ನಾವು ದನ ಕರುಗಳನ್ನು ಮಾತಾಡಿಸ್ಬೋದು, ಹುಲ್ಲು ಕೊಡ್ಬೋದು. ಇಲ್ಲಿ ತುಲಾಭಾರ ಸೇವೆ ಕೂಡ ಇದೆ, ಗೋವುಗಳಿಗೆ ತುಲಾಭಾರ ಸೇವೆ ಮಾಡಿಸ್ಬೋದು. ಹಾಗೆಯೇ ಮೇವುಗಳನ್ನು ನೀಡ್ಬೋದು. ಯಾರಿಗಾದ್ರೂ ಮನೆಯಲ್ಲಿ ಸಾಕೋಕ್ಕಾಗಲ್ಲ, ದನಗಳಿಗೆ ಏನಾದರೂ ಮೇವುಗಳನ್ನು ಕೊಡಬೇಕು ಅಂದರೆ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ದನ ಕರುಗಳಿಗೆ ಮೇವನ್ನು ಕೂಡ ನೀವು ಕೊಡ್ಬೋದು. ನಾವು ಪ್ರತಿ ಸಲ ಹೋದಾವಾಗ್ಲೂ ಅಲ್ಲಿ
ಒಂದು ಚೌಕದಲ್ಲಿ ಏನಿರುತ್ತೋ ಅದನ್ನು ಮಾತ್ರ ನೋಡಿ ಸುಮ್ಮನೆ ಹೋಗ್ತಿದ್ವಿ. ಬಟ್ ಈ ಸಲ ನಾವು ತುಂಬ ಟೈಮ್ ಇಟ್ಕೊಂಡು ಹೋಗಿದ್ದಕ್ಕೆ ಆಚೆಗೆ ಈಚೆಗೆ ಪೆಟ್ಟಾಗಿರೋಂತಹ ದನಗಳನ್ನು ಕೂಡ ಕಟ್ಟಿ ಹಾಕಿದ್ರು, ಅಲ್ಲಿ ನೋಡಿದ್ವಿ. ಆಮೇಲೆ ಅದೇ ರೀತಿ ನೋಡ್ತಾ ಬಂದವಾಗ ನಮಗೆ ಇಲ್ಲಿ ಸೈಡಿಗೆ ಒಂದು ದೊಡ್ಡ ದನ ಮಲಗ್ದಂಗೆ ಅನಿಸ್ತಿತ್ತು. ಸೊ ಅದನ್ನು ನೋಡೋಣ ಅಂತ ನಾವು ಈಚೆಗೆ ಬಂದ್ವಿ. ನೋಡಿದ್ರೆ ಅದು ಹೋರಿ. ಎಷ್ಟು ದೊಡ್ಡ ಇತ್ತು ಅಂದರೆ ಮಲಗ್ದವಾಗಲೇ ಇಷ್ಟು ದೊಡ್ಡ ಕಾಣಿಸ್ತಿದೆ ನೋಡಿ, ಅಷ್ಟು ದೊಡ್ಡ ಇದೆ. ಆದರೆ ನಾವು ಹೋಗೋ 2 ನಿಮಿಷ ಮುಂಚೆ ಅದು ಮಲಗಿಬಿಡ್ತು. ಅದಾದಮೇಲೆ ಏಳ್ಸೋಕ್ಕಾಗಿಲ್ಲ, ಪಾಪ ತುಂಬ ದೊಡ್ಡದಲ್ವ, ಮಲಗಿರೋದನ್ನು ಏಳಿಸ್ಬಾರ್ದು ಅಂತ ನಾವು ಹಾಗೇ ನೋಡಿ ಬಂದ್ವಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದು. ಅದನ್ನು ನೋಡಿ ನಾವು ಹತ್ತಿರ ಹೋಗೋಕ್ಕೂ ಕೂಡ ಹೆದರ್ಕೊತಿದ್ವಿ, ಯಾಕೆಂದರೆ ನೋಡೋಕೆ ಅಷ್ಟು ದೊಡ್ಡ ಇದೆ, ಸ್ವಲ್ಪ ಹಾಯತ್ತೇನೋ ಅಂತೆಲ್ಲ ಅನ್ನಿಸ್ತಿತ್ತು. ಆದರೆ ಅದು ತುಂಬ ಸೌಮ್ಯ, ಅಂದರೆ ತುಂಬ ಸೌಮ್ಯ ಸ್ವಭಾವದ ಹೋರಿ ಅದು. ಆಮೇಲೆ ನಾವು ಅಲ್ಲಿದ್ದವ್ರನ್ನ ಕೇಳಿದ್ವಿ, ಇದಕ್ಕೆ ಎಷ್ಟು ವರ್ಷ ಆಗಿದೆ ಏನು ಕತೆ ಅಂತ. ಅವ್ರು ಹೇಳಿದ ಮೇಲೆ ಗೊತ್ತಾಯಿತು, ಇದು ಮುಸ್ಲಿಮ್ಸ್ ಇನ್ನು ಕಡಿಯೋಕ್ಕೆ ತಗೊಂಡು ಹೋಗಬೇಕಿದ್ರೆ ಇದನ್ನು ತಪ್ಪಿಸಿ ತಂದಿರುವಂತಹ ಒಂದು ಹೋರಿ ಅಂತೆ. ಎಷ್ಟು ಒಂದು 4 ಅಥವಾ 5-6 ವರ್ಷದ ಹಿಂದೆ ಅಂತ ಅಂದರು. ಆವಾಗ ಇವಾಗಲೇ ಹಿಂಗಿದೆ, ಆವಾಗ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ, ತುಂಬ ಚೆನ್ನಾಗಿತ್ತು. ಅಂಥ ಹೋರಿನ ಅವರು ಕಡಿಯೋಕ್ಕೆ ತಗೊಂಡು ಹೋಗಿದ್ದಾರೆ ಅಂತ ಕೇಳಿ ನಿಜವಾಗ್ಲೂ ತುಂಬ ಬೇಜಾರಾಯಿತು ಪಾಪ. ಸದ್ಯ ಇಲ್ಲಿ ಬಂದಿದೆ ಅಲ್ವಾ, ಅದೇ ಖುಷಿ ವಿಚಾರ, ಎಲ್ಲೋ ಒಂದು ಕಡೆ ಬದುಕಿದೆ ಅನ್ನೋದು ಖುಷಿ ವಿಚಾರ. ಇಲ್ಲಿ ಪ್ರೋಗ್ರಾಮ್ಸ್ಗಳನ್ನು ಕೂಡ ಮಾಡ್ತಾರೆ. ಮುಂಚೆ ಸ್ಟಾರ್ಟಿಂಗಲ್ಲಿ ಮದುವೆ ಕೂಡ ಇಲ್ಲಿ ಆಗಿದೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತಿದ್ಯಲ್ವ, ಅದೆಲ್ಲ ಸಭಾಂಗಣ ಥರ ಮಾಡಿದ್ದಾರೆ. ಅಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ಬೋದು, ಮದುವೆ ಕೂಡ ಮಾಡುವಷ್ಟು ಜಾಗ ಇದೆ. ಗೋವುಗಳಿಗೆ ಏನಾದರೂ ಪ್ರೋಗ್ರಾಮ್ ಇದ್ದವಾಗ ಸಂಜೆ ಕೊಳಲು ವಾದನ, ಸಂಗೀತ ಸೇವೆಗಳೆಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲೂ ತುಂಬ ವೆರೈಟಿ ಆದಂತಹ ಮೀನುಗಳನ್ನು ಕೂಡ ಈ ಕಲ್ಯಾಣಿಯಲ್ಲಿ ಬಿಟ್ಟಿದ್ದಾರೆ. ಸಂಜೆ ಕಡೆ ಹೋಗಿದ್ದು ತುಂಬ ಟೈಮ್ ಹೆಂಗೆ ಪಾಸ್ ಆಯಿತು ಅಂತಲೇ ನಮ್ಗೆ ನಿಜವಾಗ್ಲೂ ಗೊತ್ತಾಗಿಲ್ಲ. ನಾವು 3 ಗಂಟೆಗೆ ಮನೆಯಿಂದ ಹೊರಟಿದ್ದು, ನಾವು ಅಲ್ಲಿ ತಲುಪ್ತಾ 3:45 ಆಗಿತ್ತೇನೋ. 3:45ರಿಂದ 7 ಗಂಟೆ ತನಕ ನಾವು ಅದೇ ಪ್ಲೇಸಲ್ಲಿದ್ವಿ. ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ. ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ವಿಷಯನ ನಾನು ಹೇಳೋದು ಮರ್ತೆ, ಈ ಬಸವ ಇದೆಯಲ್ಲ ಹೋರಿ, ಇದರ ಹೆಸರು ದುರ್ಯೋಧನ ಅಂತ ಹೆಸರಿಟ್ಟಿದಾರಂತೆ. ಅವ್ರು ಹೇಳಿದ ಕೂಡಲೇ ಕೌಸ್ತುಭ ಕೇಳ್ದ, ಯಾಕಮ್ಮ ದುರ್ಯೋಧನ ಅಂದರೆ ಕೆಟ್ಟವನ್ ತಾನೆ, ಕೆಟ್ಟವನ ಹೆಸರನ್ನ ಯಾಕೆ ಪಾಪ ಇದಕ್ಕೆ ಇಟ್ಟಿದ್ದಾರೆ, ದುರ್ಯೋಧನ ಕೆಟ್ಟ ಬುದ್ಧಿ ಮಾಡ್ತಾನೆ ಅಲ್ವಾ ಅಂತ ಕೇಳ್ದ. ನಾವು ಮಕ್ಕಳಿಗೆ ಹೇಳುವಂತಹ ಕತೆಗಳು, ಅದರಲ್ಲಿ ಬರುವಂತಹ ಸನ್ನಿವೇಶ, ಪಾತ್ರಗಳು ಮಕ್ಕಳಿಗೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡೆ ನಾನು. ಯಾಕೆಂದರೆ ಕೌರವರಲ್ಲಿ ದುರ್ಯೋಧನನು ಕೆಟ್ಟ ಬುದ್ಧಿ ಮಾಡ್ತಿದ್ದ ಅಲ್ವಾ, ಆ ಕತೆಗಳನ್ನೆಲ್ಲ ಕೇಳಿ ಅವನು ನೋಡಿ ಬೆಳೀತಾ ಇರುವಂತಹ ಹುಡುಗ. ಅವನಿಗೆ ದುರ್ಯೋಧನ ಅಂದ್ಕೂಡ್ಲೇ ಕೌರವರು ಪಾಂಡವರೇ ನೆನಪಾಗಿದ್ದು. ಕೇಳ್ದ, ಯಾಕೆ ಕೃಷ್ಣನ ಹೆಸರು ಯಾಕೆ ಇಟ್ಟಿಲ್ಲ, ಯಾಕೆ ದುರ್ಯೋಧನ ಅಂತ ಹೆಸರಿಟ್ಟಿದ್ದು ಅಂತ. ನೋಡಿ, ನಾವು ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸ್ತೀವಿ, ಅವರಿಗೆ ಯಾವ ರೀತಿಯಾದಂತಹ ಕತೆಗಳನ್ನು ಹೇಳ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಅಂತ ನಂಗೆ ಅನಿಸ್ತು. ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಇದೇ ರೀತಿಯಾದಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿ ನಗ್ತಾ ಇರಿ. ಟೇಕ್ ಕೇರ್.